ಸೊ ಹಾಗಾಗಿ ಈ ವರ್ಷನೂ ಇದು ಮಾಡಾಕೈತಿ. ಬರಗಾಲ ಬಿದ್ದಿದ್ದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಪ್ರಕಾರದಲ್ಲಿ ಎಲ್ಲರಿಗೂ ಖರ್ಚದು ಕಡಿಮೆ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ನಾವು. ಬಹಳಷ್ಟು ಜನ ಫ್ರೀಯಾಗಿ ಮಾಡಾರ. ಅದು ಇದರ ಅಂಗವಾಗೇನ ಸಂಸ್ಕೃತ ಕ್ರೀಡಾ ಮಹೋತ್ಸವದು ಇದರ ಅಂಗವಾಗಿ. ಇದರಲ್ಲಿ ಕೂಡ ಇದನ್ನ ಸರಳವಾಗಿ ಮಾಡಿದ್ರೆ ಒಂದು ಅರ್ಥ ಬರ್ತದೆ. ರಾಜ್ಯ ಸರ್ಕಾರದಲ್ಲಿ ನೀವೇ ಆರೋಪ ಮಾಡ್ತಾ ಇದ್ರಿ, ಇಷ್ಟು ಭೀಕರ ಬರಗಾಲ ಐತೆ, ಇವ್ರು ಏನು ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ. ಇದನ್ನು ಸರಳವಾಗಿ ಅಥವಾ ಇದು ನಿನ್ನೆ ಇಲ್ಲ ಈ ಸಾರಿ ನಾವು ಆ ಉದ್ದೇಶಕ್ಕಾಗಿ ಬಿಟ್ಟಿದ್ವಿ ಒಂದು ಅರ್ಥ ಬರ್ತಿತ್ತಲ್ಲ. ಈಗ ಇದು ಯಾವುದೋ ಸರ್ಕಾರದ ಒಂದೇ ಒಂದು ದುಡ್ಡು ರೂಪಾಯಿನೂ ಕೂಡ ಇದರಲ್ಲಿ ಖರ್ಚು ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು ಬರಗಾಲದ ಎದಕ್ಕೆ ಮಾಡಿದ್ರೆ ಅವ್ರು ಸರ್ಕಾರದವ್ರು ಐತಲ್ಲ, ರೈತರಿಗೆ ಏನು ಕೊಡಬೇಕಾಯ್ತು ಅದನ್ನು ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಕೊಡ್ತಿದ್ದಂತ 4,000 ರೂಪಾಯಿ. 2 ಗ್ರಾಮಗಳಿಗೆ ಹೋಗಿ ನೀವು ಗೋಶಾಲೆಗೂ ಮೇವು ಖರೀದಿ ಕೊಟ್ಟಿದ್ರೆ ರಾಜ್ಯ ಸರ್ಕಾರ ಕಪಾಳ ಕೊಡೋದಂಗ ಆಗ್ತಾ ಇತ್ತು. ನೋಡಿ ನಾವು ಈ ಕೆಲಸ ನಿಗದಿ ಮಾಡ್ತಾ ಇದೀವಿ ಅಂತ ಹೇಳಿ. ಅಲ್ಲ, ಅದನ್ನು ಮಾಡ್ತೈತಿ, ಅದನ್ನು ಮಾಡ್ತೇವೆ. ಅಲ್ಲಲ್ಲ, ಅದನ್ನು ಮಾಡತ್ತೇವೆ, ಅದನ್ನು ಮಾಡ್ತೇವೆ. ರಾಜ್ಯ ಸರ್ಕಾರ ಕಪಾಳ ಮುಖ್ಯ ಆಗ್ತತ್ತು. ನೋಡಿ ನಾವು ಈ ಉತ್ಸವವನ್ನು ಕೊಟ್ಟು ಜನರಿಗೆ ಕೊಡ್ತಾ ಇದೀವಿ, ಮೇವು ಕೊಟ್ಟಿದೀವಿ, ಜಾನುವಾರುಗಳಿಗೆ ಮೇವು ಕೊಟ್ಟಿದೀವಿ, ಇಲ್ಲ ಗೋಶಾಲೆ ಆರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಲ್ಲ, ಅದನ್ನು ಮಾಡ್ತೇವೆ. ಅದ್ರ ಜೊತೆ ಇದನ್ನು ಮಾಡ್ತಾ ಇದ್ದೇವೆ. ಇದ್ರಲ್ಲಿ ಸಾಕಷ್ಟು ಜನ ಈ ಸತ್ಯ ವಿದೌಟ್ ಎನಿ ಇದು ಖರ್ಚಿಲ್ಲಂಗೆ ಬರ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಏನ ಜಂಗಿ ನಿಕಾಲಿ ಕುಸ್ತಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಫೀಲ್ಡ್ ಖಾಲಿ ಐತಿ. ನೋಡ್ರಿ, ಈಗ ಅದಕ್ಕೇನು ಅವಶ್ಯಕತೆ ಐತೆ ಅದನ್ನು ಮಾಡ್ಬೇಕಾಗ್ತೈತಿ. ಇದಕ್ಕೆ ಹುಡುಗರಿಗದು ಏನು ಅವಶ್ಯಕತೆ ಐತೆ ಅದನ್ನು ಮಾಡ್ಬೇಕಾಗ್ತೈತಿ. ಜನರಿಗೆ ಕುಟುಂಬ ಸಮೇತ ನೋಡಕ್ಕೆ ಅದನ್ನು ಮಾಡ್ಬೇಕಾಗ್ತದೆ. ನಿನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಅದೇ ವಿಚಾರಗಳು ಬಹಳ ಚರ್ಚೆ ಆಗ್ತಿದೆ. ಮೋದಿ ಉಪವಾಸನ ಇಲ್ಲ, ಉಪವಾಸ ಇಲ್ಲದ ಇದನ್ನ ಮಾಡಿದ್ರು. ಒಂದ್ ಎಳ್ನೀರು ಕೂಡ 11 ದಿನ ಹೆಂಗ್ ಬದುಕ್ತಾರ, ಇದೊಂದು ಪವಾಡ ಅಂತೇಳಿ ಕಾಂಗ್ರೆಸ್ನವರೆಲ್ಲ ಮಾತಾಡಕತ್ತಾರ. ಈಗ ನಮಗೂ ಅಲ್ಲ, ಅವ್ರು ಕಾಂಗ್ರೆಸ್ ದಿನಪ್ರತಿ ಈ ರೀತಿ ಕುಡಿದು ಅವ್ರು ಹೆಂಗೆ ಜೀವಂತ ಇರ್ತಾರಂತ ಹೇಳಿ ನಮಗೂ ಭಾಳ ದೊಡ್ಡ ಪವಾಡ ಅನಿಸ್ತೈತಿ. ಅವ್ರಿಗೆ ಉಲ್ಟಾ ಪವಾಡ ತಿಳಿದಿಲ್ಲ, ನಮ್ಗೆ ಅವ್ರ ಪವಾಡ ತಿಳಿಯಂಗಿಲ್ಲ. ಅಲ್ಲ, ಅದ ನಿಮ್ಗೆ ಗೊತ್ತೈತೆ ಅವ್ರು ಏನೇನು ಕುಡಿದು ಅವ್ರು ಬದುಕ್ತಾರಂತ. ಇಷ್ಟೊಂದು ಟೀಕೆ ಬೇಕಾ? ಇಡೀ ಜಗತ್ತು ಸಂಭ್ರಮ ಪಡಾಕತ್ತೆ ರಾಮ ಮಂದಿರ ಆಗಿದೆ ಅಂತ ಹೇಳಿ, ಅದನ್ನ ಯಾಕೆ ಟೀಕೆ ಮಾಡ್ತಿದಾರಂತ ನೋಡ್ರಿ. ಈ ಸಂಸ್ಕೃತಿ ಇಟ್ಲಿ ತಳಿಗಳು ಅದಾರಲ್ಲ ಕಾಂಗ್ರೆಸ್ನಾಗ ಎಲ್ಲರೂ. ಆ ಇಟ್ಲಿ ತಳಿಗಳಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಕೈತಿ, ಅಪೇಕ್ಷೆ ಪಡೋಕ್ಕಾಕೈತಿ. ಅವ್ರಿಗೇನಾರ ಪೋಪ್ ಬಗ್ಗೆ ಮಾತಾಡಿದ್ರೆ, ಚರ್ಚ್ ಬಗ್ಗೆ ಮಾತಾಡಿದ್ರೆ ಅವ್ರು ಭಾಳ ಖುಷಿಲೇ ಅವ್ರಿಗೆ ಸ್ಪಂದಿಸ್ತಿದ್ರು, ಅಥವಾ ಭಾಳ ಖುಷಿಲೇ ಅವ್ರಿಗೆ ವಿಷಯ ತಿಳಿತಿತ್ತು. ಈಗ ನಮ್ಮ ಸಂಸ್ಕೃತಿ ಬಗ್ಗೆ, ರಾಮನ ಬಗ್ಗೆ, ವಿಶ್ವನಾಥನ ಬಗ್ಗೆ ಇದೆಲ್ಲ ಮಾತಾಡಿದ್ರೆ ಪಾಪ ಅವ್ರಿಗೆ ಇಟ್ಲಿ ತಳಿಗಳಿಗೆ ಎಲ್ಲಿ ತಿಳಿಬೇಕು? ಅವ್ರ DNA ದಾಗ ಇಲ್ಲ. ಅವ್ರ ರಾಹುಲ್ ಗಾಂಧಿ ಏನದಾರಲ್ಲ, ಅವ್ರ ಮುತ್ತಜ್ಜ ನೆಹರು ಅವ್ರ ನಮ್ಮ ದೇಶದ ಮೊದಲೇ ಪ್ರಧಾನಿ. ಅವ್ರು ತಮ್ಮ ಪ್ರಧಾನಿಯಾಗಿ ತಮ್ಮ ಮೊದಲ ಕೆಲಸ ಹೆಂಗೆ ಶುರು ಮಾಡಿದರು? ಆ ಸಂದರ್ಭದಲ್ಲಿ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸೋಣ, ಜಾಗೃತಿ ಮೂಡಿಸೋಣ ಅಂಥೇಳಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೋಮನಾಥ ದೇವಸ್ಥಾನದ ಪುನರುತ್ಥಾನ ಮಾಡಿದರು. ಅದರದ್ದು ಇನಾಗ್ರೇಷನ್ನಿಗೆ ತಾವು ಹೋಗಲಿಲ್ಲ ನೆಹರು ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನೂ ಕಳಿಸೋದು ಬೇಡ ಅಂತ ಅವ್ರಿಗೆ ಸಜೆಷನ್ ಕೊಡಕ್ಕೆ ಹೋದರು, ಬಯಸ್ಕೊಂಡ್ರು ಅವ್ರ ಕಡೆಯಿಂದ. ಆಮೇಲೆ ಆ ರೀತಿಯ ತಳಿ ಅದು. ಅವ್ರಿಗೆ ಐತಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವಿಚಾರ, ಅದ್ರ ಬಗ್ಗೆನೂ ಕಲ್ಪನೆನೂ ಇಲ್ಲ, ಅದ್ರ ಬಗ್ಗೆ ಗೌರವನೂ ಇಲ್ಲ, ಅದ್ರ ಬಗ್ಗೆ ಅಭಿಮಾನ ಇಲ್ಲ. ಹಾಗಾಗಿ ಅವ್ರಿಗೇನೇ ಇದ್ದರೂ ನೀವು ಇಟ್ಲಿ ಬಗ್ಗೆ ಹೇಳ್ರಿ, ಚರ್ಚ್ಗಳ ಬಗ್ಗೆ ಹೇಳ್ರಿ, ತಿಳಿತೈತಿ. ಈ ತಿಳಿದಿಲ್ಲ ಅವ್ರಿಗೆ ಪಾಪ. ಹಾಗಾಗಿ ಅವ್ರನ್ನ ಮೆಚ್ಚಿಸುವಂಥ ಕೆಲಸ ನಮ್ಮ ಕನ್ಫ್ಯೂಸ್ಡ್ ಕಾಂಗ್ರೆಸ್ ನಾಯಕರು ಮಾಡ್ತಿರ್ತಾರೆ. ಒಂದು ಸರ್ತಿ ರಾಮ ಬೇಕಂತ ಹೇಳ್ತಾರೆ, ಒಂದು ಸರ್ತಿ ಇಲ್ಲ ಅಂತ ಹೇಳ್ತಾರೆ, ಒಂದು ಸರ್ತಿ ನಾವು ರಾಮ ಅಂತ ಹೇಳ್ತಾರೆ, ಒಂದು ಸರ್ತಿ ನಾವು ಶಿವ ಅಂತ ಹೇಳ್ತಾರೆ, ಮತ್ತೊಂದು ಸರ್ತಿ ರಾಮಗೆ ಜೈ ಅಂತ ಹೇಳ್ತಾರೆ, ಒಂದು ಸರ್ತಿ ಗಾಂಧಿ ರಾಮಕ್ಕೆ ನಾವು ಫಾಲೋ ಮಾಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ, ರಾಮ ದೇಶದಾಗ ಒಬ್ಬನ ರಾಮ ಅಂಥೇಳಿ. ಗಾಂಧಿಗೂ ಅದ ರಾಮ, ನಮಗೂ ಅದ ರಾಮ, ಅದು ಸತ್ಯ ಗೊತ್ತಿಲ್ಲ. ಅವರು ಅದು ಹೇಳ್ತಾರೆ, ಗಾಂಧಿ ರಾಮ ಅಂದ್ರೆ ನಮ್ಮ ರಾಮ, BJP ರಾಮ ಅಂದ್ರೆ ರಾಮ ಅಲ್ಲಂತ. ರಾಮ ಇದ್ದಾಗ ಏನು BJP ಇತ್ತಾ? ಚಿತ್ರಯುಗದಾಗ ಏನು BJP ಇತ್ತಾ? ಏನ್ರ ಮಾತಾಡ್ತಾರೆ ಕನ್ಫ್ಯೂಸ್. BJP ಅವರ ಆಸ್ತಿ ಅಲ್ಲ, ದಂಪತಿಗಳ ಸಮೇತ ಪೂಜೆ ಅಲ್ಲ, ಮೋದಿ ಅವ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರಲ್ಲ, ಇದು ಒಂದಲ್ಲ, ದೇ ವಿಲ್ ಕಮೆಂಟ್ ಆನ್ ಮೋದಿ ಫಾರ್ ಎವ್ರಿಥಿಂಗ್.
ನೋಡ್ರಿ, ಈಗ ಮೋದಿಯವ್ರು ಐತಲ್ಲ, ಎಲ್ಲರಿಗೂ ಗೊತ್ತೈತಿ. ಅವರು ಒಂದು ರೀತಿ ಬ್ರಹ್ಮಚಾರಿ. ಅವರು ಅಂದ್ರೆ ಅವ್ರು ಮದುವೆ ಆಗಿದ್ರು ಕೂಡ ಅವ್ರು ಯಾವಾಗೂ ತಮ್ಮ ಮನೆಯವ್ರ ಜೊತೆ ಇಲ್ಲ, ಅವ್ರು ಬ್ರಹ್ಮಚಾರಿನ. ಆದರೆ ಈಗ ಇವ್ರು ಯಾರು ಕಮೆಂಟ್ ಮಾಡತ್ತಾರಲ್ಲ, ಇವರೆಲ್ಲರೂ ತಮ್ಮ ಮದುವೆಯಾಗಿ ತಮ್ಮ ಹೆಂಡತಿಯರ ಜೊತೆ ಅದಾರ. ಹೊರಗೆ ಎಷ್ಟು ಜನ ಸತ್ಯ ಅವ್ರು ತಮ್ಮ ಹೆಂಡತಿಯರ ಜೊತೆ ಕಾಣಿಸ್ತಾರೆ ಹೇಳ್ರಿ ನಂಗೆ? ಎಲ್ಲೆಲ್ಲೂ ಯಾರ್ಯಾರ್ದು ಜೊತೆ ಇರ್ತಾರ. ಹೌದಲ್ರಿ? ನಿಮಗೆ ಗೊತ್ತೈತಿ, ನಿಮಗೆ ಗೊತ್ತೈತಿ. ನಾವು ಹೆಸರು ಹೇಳೋದು ಬೇಡ, ಗೊತ್ತೈತಿ ಯಾರು, ಎಲ್ಲರಿಗೂ ಗೊತ್ತೈತಿ. ನೀವ ಟಿವಿಯಾಗ ನೋಡ್ತಿರ್ತಿರಲ್ಲ. ಈಗ ಬೇರೆ ಯಾರು ಪ್ರಶ್ನೆ ಮಾಡಿದ್ರು, ವೀರಪ್ಪ ಮೊಯ್ಲಿ ಅಂತ ಒಬ್ಬ ಸೀನಿಯರ್ ಲೀಡರ್ ಇದನ್ನ ಪ್ರಶ್ನೆ ಮಾಡ್ತಾರ. ಅವ್ರು 11 ದಿನ ಹೆಂಗ್ ಬದುಕಕ್ ಸಾಧ್ಯ? ಅವರೊಬ್ರು ದಂಪತಿ ಸಮೇತ ವೀರಪ್ಪ ಮೊಯ್ಲಿಯವರೊಬ್ಬರ ಬುದ್ಧಿವಂತ ರಾಜಕಾರಣಿ, ಅವರೊಬ್ಬರ ಓದಿ ತಿಳ್ಕೊಂಡಂಥ ರಾಜಕಾರಣಿ. ಅವರೊಬ್ಬರ ಈ ರೀತಿಯ ಕಮೆಂಟ್ ಮಾಡ್ತಾರಂತೆ ನಾವು ಅವ್ರ ಕಡೆಯಿಂದ ಅಪೇಕ್ಷೆ ಮಾಡಿದ್ದಿಲ್ಲ. ಅವರು ಕೂಡ ಈ ರೀತಿಯ ಕಮೆಂಟ್ ಮಾಡ್ತಾರಂತಂದ್ರೆ ಅದು ಇವತ್ತಿನ ಕಾಂಗ್ರೆಸ್ಸಿನ ಬ್ಯಾಂಕ್ರಪ್ಸಿ, ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ ಅದ್ರ ಬಗ್ಗೆ ಹೇಳ್ತಿತ್ತು. ಗುಜರಾತ್ನಲ್ಲಿ ಸುಮಾರು 1 ಲಕ್ಷದಷ್ಟು ಹೆಚ್ಚು ಕಡಿಮೆ ದೇವಸ್ಥಾನಗಳನ್ನು ತೆಗೆದಾಕಿದ್ರು. ಯಾರು ಅನ್ನೋದನ್ನು ಸ್ಪಷ್ಟಪಡಿಸಲಿ ಅಂತ ಕೇಳ್ತಾ ಇದ್ದಾರೆ. ಯಾರಪ್ಪ ಅದು ಹೊಡೆದವರು? ಗುಜರಾತ್ನಲ್ಲಿ ದೇವಸ್ಥಾನಗಳನ್ನು ಹೊಡೆದಾಕಿದ್ರು ಯಾರು? ಅವರೇ ಹೇಳ್ಬೇಕಲ್ಲ, ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು ಅವರೇ ಹೇಳ್ಬೇಕು. ಅಲ್ಲ, ಅವ್ರು ಕೇಳ್ತಾ ಇದಾರೆ. ಈಗ ಅವ್ರು ಹೇಳಿಲ್ಲ ಪಾಕಿಸ್ತಾನದವರು ಯಾರು ಹೊಡೆದಾಕಿದ್ರು, ಎಲ್ಲಿ 1 ಲಕ್ಷ ಹೊಡೆದಾರೋ, ಯಾರು ಹೊಡೆದಾರ ಅದನ್ನು ಹೇಳಿಲ್ಲ. ಅವ್ರು ಅಂಕಿ ಸಂಖ್ಯೆ ದಾಖಲೆ ಇದು ಮಾಡಿ ಹೆಸರಿನಲ್ಲಿ ದೇವಸ್ಥಾನಗಳನ್ನು ಹೊಡೆದಾಕಿದವರು ಯಾರಾಗಿದ್ರೆ, ಯಾರು ಆಡಳಿತದಲ್ಲಿ ಆಯ್ತು ಅನ್ನೋದು ಪ್ರಶ್ನೆ. ಈಗ ನೋಡ್ರಿ, ಅದ್ರದ್ದು ಏನಿದ್ದು ಅಂಕಿ ಸಂಖ್ಯೆ ತೊಗೊಂಡು ಅವ್ರು ಕೇಳಲ್ಲ. ಸುಮ್ಮನೆ ಏನು ಬಾಯಲ್ಲಿ ಬಂದಿದ್ದು ಒಂದು ಫಿಗರ್ ಹೇಳೋದ್ರಾಗ ಏನೇ. ನೀವು ಅದನ್ನ ಹೇಳ್ತಾ ಇದ್ರಿ. ಈಗ ನೆಹರು ಕಾಲದಿಂದ ನೀವು ಅದನ್ನ ಹೇಳ್ತಾ ಇದ್ರಿ. ಅವ್ರದ್ದು ಅಂಕಿಅಂಶಗಳಿದಾವೆ. ಆಗಿದ್ರೆ ರಾಮ ಮಂದಿರನ ಉದ್ಘಾಟನೆ ಇದು ಏನು ಓಪನ್ ಮಾಡಿಸಿದವ್ರು ಯಾರು? ಅಲ್ಲಿ 3 ತಿಳಿಸಿದವ್ರು ಯಾರು? ನೀವು ಒಡೆಯಕ್ಕೆ ಹೋದಾಗಿದ್ದು ಕೇಂದ್ರ ಸರ್ಕಾರ ಯಾವ್ದು ಅಂದಿದ್ರೆ ಅವತ್ತು ಕೇಂದ್ರ ಸರ್ಕಾರ ವಾಪಸ್ ಮಾಡಿದ್ರೆ ಇನ್ನೇನಾದ್ರು ಮಾಡ್ಬೋದಾಗಿತ್ತಲ್ಲ. ಅವತ್ತು ಯಾಕಾಗಿದ್ರೆ ಅವ್ರು ಪ್ರಯತ್ನ ಮಾಡಿದ್ರಲ್ಲ, ಅವರೆಲ್ಲ ಪ್ರಯತ್ನನೂ ಮಾಡಿದಾರ. ಅದನ್ನೇ ಹೇಳ್ತಾ ಇರೋದು ಅವ್ರಿಗೆ. ಆಗಿದ್ರೆ ಯಾರಿದ್ರು ಅಂದಿದ್ರೆ ಅವತ್ತು? ಅವರೆಲ್ಲರೂ ತಮ್ಮ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ರಾಮ ಮಂದಿರ ಅಲ್ಲಿ ಆಗಬಾರ್ದು ಅನ್ನೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನನೂ ಎಲ್ಲ ಕಾಂಗ್ರೆಸ್ಸಿನ ನೇತಾರರು ಮಾಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು, ನಿಮ್ಮದೇ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ, ರಾಜೀವ್ ಗಾಂಧಿ 2ನೇ ಸಾರಿ ಬಂದಿದ್ದು ರಾಮ ಮಂದಿರ ಆಗಿ ಹೋಗ್ತಿತ್ತು ಅಂತ. ಬರಲಿಲ್ಲ, ಆಗಲಿಲ್ಲಲ್ಲ. ಅವ್ರ ನಂತರ ಮನಮೋಹನ್ ಸಿಂಗ್ ಇದ್ರಲ್ಲ, ಮತ್ತೆ ಮಾಡ್ಬೋದಿತ್ತಲ್ಲ. ಸೋನಿಯಾ ಗಾಂಧಿನ ಅವಾಗ ಆಡಳಿತ ಮತ್ತೆ ಮಾಡ್ಬೋದಿತ್ತು, ಮಾಡಲಿಲ್ಲ. ಯಾಕೆ? ಇನ್ನೊಂದು ಕಡೆ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿ ಬರ್ತಾರಂತ ಒಂದು ಚರ್ಚೆ ನಡೆದಿದೆ. ಅದು ಐ ಥಿಂಕ್ ಅದಕ್ಕೇನು ತಳಬುಡ ಇಲ್ಲದಂತ ಚರ್ಚೆ. ವಾಪಸ್ ಬಿಜೆಪಿಗೆ ಬಂದ್ರು ನೀವು ಸ್ವಾಗತ ಮಾಡ್ತೀರಾ ಇಲ್ಲ ಸರ್? ಕರ್ಕೋತೀರಾ ಇಲ್ಲ? ನಾವು ಅದು ಊಹಾಪೋಹದ ಬಗ್ಗೆ ಯಾಕೆ ಈಗ ಪ್ರಶ್ನೆ ಪ್ರಶ್ನೆ ಇಲ್ಲ. ಅದು ಮಹೇಶ್ ತೆಂಗಿನಕಾಯಿ ಅವ್ರು ಹೇಳ್ತಾರ ಅದ್ರ ಬಗ್ಗೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ ಸರ್. ಪಕ್ಷದಲ್ಲಿ ಯುವಕರಿಗೆ ಬಾರಿ ಆದ್ಯತೆ ಕೊಡಬೇಕು ಅನ್ನೋದು ತಮ್ಮನ್ನು ಕೂಡ ಲೋಕಸಭೆಗೆ ಕೊಡಬೇಕು. ಐ ಡೋಂಟ್ ಥಿಂಕ್ ತಾವೆಲ್ಲ ಸ್ಪರ್ಧೆ ಮಾಡ್ತಾರೆ ಸರ್? ಇಲ್ರಿಪ್ಪ, ಅದು ಪ್ರಶ್ನೆ ಇಲ್ಲ. ಇಲ್ಲ ಯಾರು ನನಗೂ ನಿನ್ನೆ ಯಾರೋ ಫೋನ್ ಮಾಡಿ ಕೇಳಿದಾರ ಡೆಲ್ಲಿಂದ. ಹೌದು ಅಂತೇಳಿ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ಗೊತ್ತಿಲ್ಲ? ಯಾರು ಪ್ರೆಸ್ ಅವರು, ನೀವು ಅಲ್ಲಿ ಹೇಳಿರ್ಬೇಕಾ? ಅವರು ಇಲ್ಲಿಂದ ಫೋನ್ ಮಾಡಿ. ನಾನು ಬಹಳ ಸಂತೋಷದಿಂದ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡತ್ತೀನಿ, ಅದನ್ನ ಮಾಡ್ಕೊಂತಿರ್ತೇನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.